प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धींतारा धींतारा जतुलतो विनोदिनी भुवन पालिनी वे अनाथ रक्षणनी विधि कादटे मोरविनी चेरवटे నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ
ಗುರುಗಳಾಗಿರ್ತಕ್ಕಂಥ ಶ್ರೀಯುತ ನಾರ್ಗಲ್ ಗುರುಗಳೇ, ಚೌಡಿಕೇರ್ ಸರೇ, ಹಾಗೂ ಆತ್ಮೀಯರು ಮತ್ತು ತಾಲೂಕಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಬೆಳಗಲ್ ಸರೇ, ಬಸ್ಸು ಸರೇ, ಮತ್ತು ಸಹೋದರಿ ಸಮನಾಗಿರ್ತಕ್ಕಂಥ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಇಲ್ಕಲ್ ಅಕ್ಕವರೇ, ಹಾಗೂ ನನ್ನ ಮುದ್ದು ಮಕ್ಕಳೇ, ಪಾಲಕ ವೃಂದದವರೇ, ಹಾಗೂ ಮತ್ತು ಪತ್ರಿಕಾ ಮಾಧ್ಯಮದವರೇ, ನಿಮ್ಮೆಲ್ಲರಲ್ಲಿ ವೇಳೆ ಅಭಾವ ಆಗಿದೆ, ಭಾಳ ವೇಳೆ ಆಗಿದೆ. ಹೀಗಾಗಿ 2 ನಿಮಿಷದಲ್ಲಿ ನಾನು ಪ್ರಾಸ್ತಾವಿಕವನ್ನು ಮುಗಿಸ್ತೇನೆ. ಸುಮಾರು 19 ವರ್ಷವಾಯಿತು ನಮ್ಮ ಸಂಸ್ಥೆ ಕಟ್ಟಿ. ಸುಮಾರು 19 ವರ್ಷದಿಂದ ಈ ವರ್ಷ ನಾವು ಸುಮಾರು 18 ವರ್ಷಗಳವರೆಗೆ ಬಾಡಿಗೆ ಒಂದು ಕಟ್ಟಡದಲ್ಲಿ ಶಾಲೆಯನ್ನು ನಡೆಸ್ತಾ ಬರ್ತಾ ಇದ್ವಿ. ಈ ವರ್ಷ ಹೊಸ ಕಟ್ಟಡವನ್ನು ಮಾಡಿ ನಾವು ಶಾಲೆಯ ಒಂದು ಪ್ರಾರಂಭ ಜುಲೈ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಹಳೆ ಕಟ್ಟಡದಿಂದ ಇಲ್ಲಿಗೆ ಶಿಫ್ಟ್ ಆದ್ವಿ. ಇದು ಎಲ್ಲದಕ್ಕೂ ಕಾರಣಭೂತರಂದ್ರೆ ನಿಮ್ಮೆಲ್ಲ ಅಂತರಾತ್ಮದಲ್ಲಿ, ಪಾಲಕರ ಅಂತರಾತ್ಮದಲ್ಲಿ ಶರಣ ವೀರೇಶ್ವರರು ಮತ್ತು ಗುರುದೇವ ತಾಯಿಯವರು ನಿಮ್ಮ ಅಂತರಾತ್ಮದಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಇವತ್ತು ನಾವು ಈ ಕಟ್ಟಡವನ್ನು ಕಟ್ಟಿ ಈ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ಈ ಮಕ್ಕಳಿಗೆ ಗಾಳಿ ಬೆಳಕು, ಮೈದಾನ, ಆಟೋಟಕ್ಕೆ, ಇತರ ಎಲ್ಲ ಚಟುವಟಿಕೆಗಳಿಗೂ ಅನುಕೂಲ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಭಾಳಷ್ಟು ನನಗಿದೆ. ಪ್ರತಿಯೊಬ್ಬ ಪಾಲಕರು ಕೂಡ ನಮಗೆ ಕೈ ಜೋಡಿಸಿದ್ದಕ್ಕಾಗಿ ಇವತ್ತು ನಮ್ಮ ಸಂಸ್ಥೆ ಈ ರೀತಿ ಬರಲಿಕ್ಕೆ ಸಾಧ್ಯ ಆಗಿದೆ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ 10 ಸಮಸ್ಯೆಗಳು ಇದ್ದೇ ಇರ್ತವೆ. ಈಗ ಯಾರಾದರೂ ಒಂದು ಮಗಳ ಮದುವೆ ಅಥವಾ ಮಗನ ಮದುವೆ ಮಾಡ್ಬೇಕಾದ್ರೆ ಬಟ್ಟೆ ಚಂತ ಇರ್ತದ, ಬಾಂಡೆ ಚಂತ ಇರ್ತದ, ಮತ್ತೊಂದು ಮಗದೊಂದು ಇರ್ತದ, ಒಂದು ತುಟ್ಟಾಗ್ತದ, ಒಂದು ಸಸ್ತ ಆಗ್ತದೆ. ಆ ಒಂದು ವಿಚಾರದಲ್ಲಿ ಅದು ಏನೇ ಅಲ್ಲಿ ಮದುವೆ ಮಾಡಬೇಕನ್ನೋ ಒಂದು ಉದ್ದೇಶ ತಂದೆ ತಾಯಿಗಳದಾಗಿರ್ತದೆ. ಹಾಗೆ ಇವತ್ತು ನಾವು ಈ ಒಂದು ಬೀಳ್ಕೊಡು ಸಮಾರಂಭವನ್ನು ಇಟ್ಕೊಂಡಿದ್ವಿ. ಕೆಲವೊಬ್ಬರಿಗೆ ಬಟ್ಟೆ ತರಲಿಕ್ಕೆ ತೊಂದರೆ ಆಗಿರ್ಬೋದು, ಕೆಲವೊಬ್ಬರು ಆರ್ಥಿಕ ತೊಂದರೆ ಆಗಿರ್ಬೋದು. ಎಲ್ಲ ರೀತಿಯೂ ನಿಮ್ಗೆ ₹1 ತೊಂದರೆ ಆಗಿದ್ರೆ ನನಗೆ ₹1,00,000 ತೊಂದರೆ ಆಗಿರ್ತದೆ. ಆದರೂ ಕೂಡ ಈ ಮಕ್ಕಳ ಒಂದು ಕಲ್ಯಾಣಕ್ಕಾಗಿ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಗೆ ಎಳಿಬೇಕಾಗಿತ್ತಂದ್ರೆ ಕೆಲವೊಂದು ಮಗು ಬರೀ ಓದೋದ್ರಲ್ಲಿ ಶಾಣೆ ಇರ್ತದ, ಕೆಲವೊಂದು ಮಗು ಡ್ಯಾನ್ಸ್ನಲ್ಲಿ ಶಾಣೆ ಇರ್ತದ, ಕೆಲವೊಂದು ಮಗು ಭಾಷಣದಲ್ಲಿ ಶಾಣೆ ಇರ್ತದ. ಹೀಗೆ ಎಲ್ಲ ವಿದ್ಯಾರ್ಥಿಗಳನ್ನು ಗುರುತಿಸಬೇಕಾಗಿರ್ತದೆ. ಸಂಸ್ಥೆಯ ಜವಾಬ್ದಾರಿ ಆಗಿರ್ತದೆ. ಏನೇ ಆಗಲಿ ಹೆಚ್ಚು ಕಡಿಮೆ ಆದರೂ ಕೂಡ ನೀವು ಸಂಭಾಳಿಸ್ಕೊಂಡು ಹೋಗ್ತೀರಿ. ಇದು ನಿಮ್ಮ ಮನೆ ಮಗನೇ ಮಾಡಿದ್ನಂತೇಳಿ ತಿಳ್ಕೊಂಡು ನೀವು ನಮ್ಮನ್ನು ಕ್ಷಮಿಸ್ತೀರಿ ಅಂತ ತಿಳ್ಕೊಂಡು ಇದು ಎಲ್ಲದಕ್ಕೂ ಕಾರಣೀಭೂತರು ನೀವೇ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಂತಾತ ಗುರುನಾಥನೋ ಬಾಳಂತಕ್ಕರನುಳ್ಳಾತನೋ, ಎಂತಾತ ಗುರುನಾಥನೋ ಬಾಳಂತಕ್ಕರನುಳ್ಳಾತನೋ, ಕಾಂತೆ ನಿಬಾಯಂದು ಏಕಾಂತ ಕರೆದೊಯ್ದು ಎಂತ ಮಾತೇಳಿದನೋ ಸದ್ಗುರುದೇವ, ಎಂತ ಮಾತೇಳಿದನೋ, ಎಂತ ಮಾತೇಳಿದನೋ ಸದ್ಗುರುದೇವ, ಎಂತ ಮಾತೇಳಿದನೋ. ಎಂತಾತ ಗುರುನಾಥನೋ ಬಾಳಂತಕ್ಕರನುಳ್ಳಾತನೋ, ಸಾಧೂರ್ನ ನೆರುವಂದನೋ ಸದ್ಗುರು ಅವರ ಪಾದಕ ಎರಗಂದನೋ, ಸಾಧು ಸತ್ಪುರುಷರ ಬೋಧವ ತಿಳಿದರ ಬಾಧೆ ನಿನಗಿಲ್ಲೆಂದನೋ ಸದ್ಗುರುದೇವ, ಬಾಧೆ ನಿನಗಿಲ್ಲೆಂದನೋ, ಬಾಧೆ ನಿನಗಿಲ್ಲೆಂದನೋ ಸದ್ಗುರುದೇವ, ಬಾಧೆ ನಿನಗಿಲ್ಲೆಂದನೋ. ಎಂತಾತ ಗುರುನಾಥನೋ ಬಾಳಂತಕ್ಕರನುಳ್ಳಾತನೋ, 6 ಗುಣ ಅಳಿಯಂದನೋ ಸದ್ಗುರುದೇವ, 3 ಗುಣ ತಿಳಿಯಂದನೋ, 6, 3, 9 ಅರಿತು ಆರತಿ ಮಾಡಿ ಶರಣರಿಗೆ ಬೆಳಗಂದನೋ ಸದ್ಗುರುದೇವ, ಶರಣರಿಗೆ ಬೆಳಗಂದನೋ, ಶರಣರಿಗೆ ಬೆಳಗಂದನೋ ಸದ್ಗುರುದೇವ, ಶರಣರಿಗೆ ಬೆಳಗಂದನೋ. ಎಂತಾತ ಗುರುನಾಥನೋ ಬಾಳಂತಕ್ಕರನುಳ್ಳಾತನೋ, ಸಂಶಯ ಅಳಿಯಂದನೋ ನೀ ಸಂಶಯದೊಳಾಡಂದನೋ,
ಸಂಶಯ ಸಂಕಲ್ಪವ ಧ್ವಂಸ ಮಾಡಿ ಮುಂದೆ ಹಂಶೇನಿನಾಗಂದನೋ ಸದ್ಗುರುದೇವ ಹಂಶೇನಿನಾಗಂದನೋ ಹಂಶೇನಿನಾಗಂದನೋ ಸದ್ಗುರುದೇವ ಹಂಶೇನಿನಾಗಂದನೋ ಎಂತಾತ ಗುರುನಾಥನೋ ಬಾ ಅಂತಃಕರನುಳ್ಳಾತನೋ ಪರಿಪರಿಯ ಬೋಧಾವನೋ ಬೋಧಿಸಿ ಕರ್ಣದೊಳ್ ಪೇಳಿದನೋ ಅರ್ತರ ಗುರುಮಾನಿ ಮರ್ತರ ಜನನ ಮರಣ ಅರಿತು ನೀ ನಡಿಯಂದಾನೋ ಸದ್ಗುರುದೇವ ಅರಿತು ನೀ ನಡಿಯಂದಾನೋ ಅರಿತು ನೀ ನಡಿಯಂದಾನೋ ಸದ್ಗುರುದೇವ ಅರಿತು ನೀ ನಡಿಯಂದಾನೋ ಬಯಲೋಡು ಬಯಲಂದಾನೋ ಸದ್ಗುರುದೇವ ಬಯಲಾಟ ಆಡಂದನೋ ಬಯಲ ನೀರಾಲ್ಕೇರಿ ಒಡೆಯ ಪಂಚಾಕ್ಷಾರಿ ಆಲಯದೊಳಾಡಂದಾನೋ ಸದ್ಗುರುದೇವ ಆಲಯದೊಳಾಡಂದಾನೋ. ಇಲ್ಲಿಗೆ ನನ್ನನ್ನು ಕರೆಸಿ ಉಪನ್ಯಾಸಕರ ವಾರ್ಷಿಕ ಸ್ನೇಹ ಸಮ್ಮೇಳನದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪರಮ ಪೂಜ್ಯ ದ್ವಯರ ಪಾದಗಳಿಗೆ ಹಣೆಮಣೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸಮಸ್ತ ಎಲ್ಲ ಗೌರವಾನ್ವಿತರೆ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಈ ಶಾಲೆಯ ವಿದ್ಯಾರ್ಥಿಗಳ ಪಾಲಕ ಬಂಧುಗಳೇ, ತಾಯಂದಿರೇ, ಸಹೋದರಿಯರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಕೋಟಿ ಶರಣಗಳನ್ನು ಸಮರ್ಪಿಸುತ್ತಾ, ಬಹುತೇಕ ಈ ಒಂದು ಶಾಲೆ ಪ್ರಾರಂಭದಲ್ಲಿ ನಾನು ಇದೇ ನೆಲದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೆ. ಆಗ ಬಹುತೇಕ ರಾಜು ಗಂಗನಗೌಡ ಸರ್ ಅವರು ಮತ್ತು ನಮ್ಮ ಶಿವಾನಂದ್ ಸರ್ ಅವರು ಬಹಳಷ್ಟು ಪರಿಶ್ರಮ ಪಟ್ಟು ಒಂದು ಬಾಡಿಗೆ ಕಟ್ಟಡದಲ್ಲಿ ಈ ಒಂದು ಸಂಸ್ಥೆಯನ್ನು ನಡೆಸಿರ್ತಕ್ಕಂಥದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಇವತ್ತು ಒಂದು ಖುಷಿ ಏನಂತಂದ್ರೆ, ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಕಟ್ಟಡದಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಬಹುತೇಕ ಅವರ ಪರಿಶ್ರಮ ಇವತ್ತು ಸಾರ್ಥಕ ಆಯಿತು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ಒಂದು ಸಂಸ್ಥೆಯಲ್ಲಿ ಕಟ್ಟುವುದರ ಜೊತೆಗೆ ಬಹುತೇಕ ಮತಿಗೆ ಮಂಗಳವಿತ್ತವರು ನೀವು, ಮಸ್ತಕದಲ್ಲಿ ಪುಸ್ತಕದ ನುಡಿ ಬೀಜಗಳನ್ನು ಬಿತ್ತಿ ಬೆಳೆದವರು ನೀವು, ಭಾವ ಸದ್ಭಾವಗೊಳಿಸಿದವರು ನೀವು, ಮಕ್ಕಳ ಬದುಕಿನ ಬಂಡಿ ನಡೆಯಲು ಚಲನಶೀಲತೆಯನ್ನು ತುಂಬಿದವರು ನೀವು, ಬದುಕು ಕಟ್ಟಲು ಆಧಾರ ಸ್ತಂಭವಾದವರು ನೀವು, ಜೀವ ಜ್ಯೋತಿಯನ್ನು ಹೊತ್ತಿಸಲು ಬತ್ತಿಯಾಗಿ ಜೀವ ಸವೆಸಿದವರು ನೀವು, ನಿಮ್ಮನ್ನೊಂದರಗಳಿಗೆ ನೆನೆಯದೆ ಹೋದರೆ ಈ ಜೀವ ಪುಷ್ಪಗಳು ಶಿವನ ಕೃಪೆಗೆ ಅಪಾತ್ರವಾದವು ಎನ್ನುವಂತೆ ತಮಗೆ ಕಲಿಸಿರ್ತಕ್ಕಂತಹ ಗುರುಗಳನ್ನ ಇಂತಹ ಅಪರೂಪದ ಕಾರ್ಯಕ್ರಮದಲ್ಲಿ ಕರೆಸಿ ಗುರುವಂದನೆ ಮಾಡಿರ್ತಕ್ಕಂತಹದ್ದು ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮ. ಹಾಗಾಗಿ ಕೇವಲ ತಮಗೆ ಕಲಿಸಿರ್ತಕ್ಕಂತಹ ಗುರುಗಳನ್ನ ಮಾತ್ರ ಇಲ್ಲಿ ಸನ್ಮಾನಿಸಿ ಗೌರವಿಸದೆ ಈ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂತಹ ಸಮಸ್ತ ಎಲ್ಲ ಗುರು ಬಳಗವನ್ನ, ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರನ್ನ ಗೌರವಿಸಿ ಅವರಿಂದಲೇ ನಾವೆಲ್ಲ ಅನ್ನುವಂತ ರೀತಿಯಲ್ಲಿ ಈ ಒಂದು ಸಂಸ್ಥೆ ಕರ್ತವ್ಯವನ್ನ ಮಾಡ್ತಾ ಇದೆ. ನಿಜಕ್ಕೂ ಇಂಥ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತರೋತ್ತರವಾಗಿ ಬೆಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶಯ. ಹಾಗಾಗಿ ಪಾಲಕರಲ್ಲಿ ನನ್ನ ಒಂದು ವಿನಂತಿ ಏನಂತಂದ್ರೆ, ನಮ್ಮ ಮಕ್ಕಳ ಒಂದು ಮನಸ್ಸುಗಳಿಗೆ ರೆಕ್ಕೆಯಾಗಿ ತಾವೆಲ್ಲರೂ ಕೂಡ ಇರಬೇಕೇ ಹೊರತು ಮಕ್ಕಳಲ್ಲಿ ನಮ್ಮ ಮಗು ಇಷ್ಟು ಸಾಧಿಸಬೇಕು ಅಷ್ಟನ್ನ ಸಾಧಿಸಬೇಕು ಅನ್ನುವಂತ ಒಂದು ಒತ್ತಡವನ್ನ ದಯವಿಟ್ಟು ಯಾವ ಪಾಲಕರು ಕೂಡ ಮಕ್ಕಳ ಮೇಲೆ ಹಾಕಬಾರ್ದು ಅನ್ನುವಂಥದ್ದು ನನ್ನ ಒಂದು ವಿನಂತಿ ಆಗಿದೆ. ಯಾಕಂದ್ರೆ ಮಕ್ಕಳ ಒಂದು ಸಾಮರ್ಥ್ಯ ಎಷ್ಟಿದೆ ಅಷ್ಟನ್ನ ಮಾತ್ರ ನಾವು ಅವರಿಂದ ಪಡೆದುಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಬೇಕೇ ಹೊರತು ಮಕ್ಕಳ ಮೇಲೆ ಹೆಚ್ಚು ಹೆಚ್ಚು ಭಾರವನ್ನು ಹೊರಿಸೋದರಿಂದ ಅವರಿಗೆ ಒಂದು ಆತಂಕದ ಮನೋಭಾವ ಸೃಷ್ಟಿ ಆಗ್ತದೆ ಅಂತಕ್ಕಂಥದ್ದನ್ನ
ನಾವೆಲ್ಲರೂ ಕೂಡ ಮನಗಾಣಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದ್ರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಇಲ್ಲಿಗೆ ಕರೆಸಿ ನನ್ನನ್ನು ಗೌರವಿಸಿರ್ತಕ್ಕಂಥ ಸಮಸ್ತ ಈ ಸಂಸ್ಥೆಯ ಎಲ್ಲ ಕಾರ್ಯದರ್ಶಿ ಆದಿಯಾಗಿ ಎಲ್ಲ ಒಂದು ಸಂಘಟಕರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಮನೆದು ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಪಾಲಕರಿಗೂ ನಮಸ್ಕರಿಸುತ್ತಾ ಈ ಒಂದು SSM ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 8ನೇ ವರ್ಗದ ಮಕ್ಕಳ ಬೀಳ್ಕೊಡುಗೆ ಸಮಾರಂಭ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಗುರುವಿಗೆ ತಾವು ಕಲಿತಂತ ಗುರುವಿಗೆ ಅದ್ಭುತವಾದಂತಹ ಸನ್ಮಾನವನ್ನ ಗೈದಿರುವುದು ಬಹಳ ಸಂತೋಷಕರವಾದಂಥ ವಿಷಯ ಆಯಿತು. ಯಾಕಪ್ಪ ಅಂತಂದ್ರೆ ನಮಗೆ ಕಣ್ಣಿಗೆ ಕಾಣುವಂತಹ ಏಕೈಕ ದೇವರು ಯಾರಪ್ಪ ಅಂತಂದ್ರೆ ಒಂದು ತಂದೆ ತಾಯಿ, ಎರಡನೇದ್ದು ಗುರು. ಅಂತ ಗುರುವಿಗೆ ಈ ಒಂದು ಪ್ರಥಮವಾದಂತಹ ಸ್ವಂತ ಕಟ್ಟಡದಲ್ಲಿ ಆ ಗುರುವಿಗೆ ಸನ್ಮಾನ ಮಾಡಿದಂತಹ ಈ ಒಂದು ಸಂಸ್ಥೆಯ ಆಡಳಿತ ಮಂಡಳಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು SSM ಶಾಲೆಯು ಅದ್ಭುತವಾಗಿ ಸೂರ್ಯ ಚಂದ್ರರು ಎಷ್ಟು ವರ್ಷಗಳ ಕಾಲ ಇರ್ತಾರೋ ಅಷ್ಟು ವರ್ಷಗಳ ಕಾಲ ಅತ್ಯಂತ ಅಭಿವೃದ್ಧಿಯ ಪಥದತ್ತ ಸಾಗಲಿ ಅಂತಂದು ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಮಕ್ಕಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದಿದ್ದೀರಿ. ಆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ತಕ್ಷಣವೇ ಮಕ್ಕಳನ್ನ ಸುರಕ್ಷಿತವಾಗಿ ತಮ್ಮ ತಮ್ಮ ಮನೆಗೆ ಕರೆದುಕೊಂಡು ಹೋಗ್ಬೇಕಂತಂದು ತಮ್ಮಲ್ಲಿ ಮನವಿಯನ್ನ ಮಾಡಿಕೊಂಡು ನನ್ನೆರಡು ಮಾತುಗಳನ್ನ ಆಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರುಗಳಿಗೆ ವಂದಿಸಿ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ಮಾನ್ಯರಿಗೆ ವಂದಿಸಿ ಮತ್ತು ಪೋಷಕ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿಸೋದು ಏನೆಂದರೆ, ಈ ಒಂದು ಸೌಭಾಗ್ಯ ನನ್ನ ದೊಡ್ಡ ಪುಣ್ಯ. ಈ 50 ವರ್ಷದ ಹಿಂದೆ ಈ ನಾಲ್ತೋಡಕ್ಕೆ ನಾನು ಬಂದದ್ದು. ಆಗ ಒಂದು ಸಣ್ಣ ಹೈಸ್ಕೂಲ್, ನಾನು ಒಂದು ಪ್ರೈಮರಿ ಸ್ಕೂಲಲ್ಲಿ ಶಿಕ್ಷಕ ಆಗಿದ್ದೆ. ಈ ಎಲ್ಲ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು. ಶ್ರೀ ಅಮರೇಶ್ ಮತ್ತು ಶಿವು ಮತ್ತು ನಾಗರಾಜ್ ಮತ್ತು ಸಂಗಮೇಶ್, ಈ ಎಲ್ಲ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು. ಈ ಒಂದು ಫಲ ನಾವು ಆಗ ಬಿತ್ತಿದ ಒಂದು ಬೀಜದ ಫಲ ಇವತ್ತು ಕಂಡು ನನಗೆ ಏನು ಹೇಳಬೇಕು ತಿಳಿದಿಲ್ಲ. ಭಾಳ ಸಂತೋಷ. ಇನ್ನೀಗ ನಮ್ಮ ಒಬ್ಬರು ಬಸವರಾಜ ಅಂತ ಹೇಳಿದರು, ಸೂರ್ಯಚಂದ್ರರು ಇರುವವರೆಗೂ ಈ ಒಂದು ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಅವರು ಆಸೆ ಮಾಡಿದರು. ನಮ್ಮದು ಕೂಡ ಅದೇ ಆಸೆ, ಇದು ಬೆಳೀಲಿ ಅಂತ ಹೃದಯಪೂರ್ವಕವಾಗಿ ಸಂತೋಷದಿಂದ ಹೇಳುತ್ತೇನೆ. ಇಷ್ಟು ಹೇಳಿ ಉಳಿದ ಕೆಲಸಗಳಿಗಾಗಿ ನಾನು ಸಮಯ ಕೊಡುತ್ತೇನೆ. ದುಃಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ, ಬಸವಣ್ಣನ ನೆನೆಯದಲ್ಲದೆ ಮುಕ್ತಿ ಇಲ್ಲ ಕಾರಣ, ಇದು ಕಾರಣ ಬಸವಣ್ಣ ಎನ್ನುತ್ತಿದ್ದೇನಯ್ಯ ಕಲಿದೇವರ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಲತ್ವಾಡದ ಆರಾಧ್ಯ ದೈವಾದಂಥ ಶ್ರೀ ಶರಣು ವೀರೇಶ್ವರರನ್ನ ಗುರುದೇವಿ ತಾವಿಯವರ ಪಾದಾರೊಂದುವಿಗಳಿಗೆ ನಮಸ್ಕರಿಸುತ್ತಾ ಈ ಒಂದು 2024-25ನೇ ಸಾಲಿನ SSM ಹಿರಿಯ ಪ್ರಾಥಮಿಕ ಶಾಲೆಯ 8ನೇ ತರಗತಿಯ ಬೀಳ್ಕೊಡುಗೆ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಪೂಜ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಪಾಲಕರೇ, ಪೋಷಕರೇ, ಹಿರಿಯರೇ, ಸಹೋದರ ಸಹೋದರಿಯರೇ, ಮುದ್ದು ಮಕ್ಕಳೇ ಮತ್ತು ಈ ಶಾಲೆಯ ಎಲ್ಲ ಮುಖ್ಯ ಗುರುಗಳೇ, ಸಹ ಶಿಕ್ಷಕರೇ, ಪತ್ರಿಕಾ ಮಾಧ್ಯಮದವರೇ, ನಿಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ನೋಡ್ರಿ, ಈ ಒಂದು ಶಾಲೆಗೆ ನಾನು ಕೆಲವೊಂದು ವರ್ಷಗಳ ಹಿಂದೆ ನಾನು ಪಾಲಕರಾಗೇ ಬಂದಿದ್ದೆ. ಯಾಕಂದ್ರೆ ನನ್ನ ಮಗಳು ಕಲ್ತಿದ್ದು ಇದೇ ಶಾಲೆಯಲ್ಲಿ. ತುಂಬ ಖುಷಿ ಅನಿಸುತ್ತೆ. ಯಾಕಪ್ಪ ಅಂದರೆ ನನ್ನ ಮಗಳು 1ರಿಂದ LKG UKGಯಿಂದ 5ನೇ ತರಗತಿವರೆಗೂ ಇದೇ ಶಾಲೆಯಲ್ಲೇ ಓದಿದ್ದಾಳೆ. ಇವತ್ತು ನನ್ನ ಮಗಳನ್ನು ಕಂಡ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ.
ಯಾಕಪ್ಪ ಅಂದರೆ ಅಷ್ಟ ಭದ್ರ ಬುನಾದಿಯನ್ನು ಹಾಕಿದಂಥ ಶಾಲೆ ಇದು. ನಮ್ಮ ಶಿವ ಸರ್ ಆಗಿರ್ಬೋದು, ವಿದ್ಯಾ ಮೇಡಮ್ ಅವರಾಗಿರ್ಬೋದು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಅವರು ಮುಂದೆ ಎಂಥ ಶಿಕ್ಷಣವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುವಂತೆ ಮಾಡಿದಂಥವ್ರು. ಇವತ್ತು ನನ್ನ ಮಗಳು ಸೈನಿಕ್ ಶಾಲೆಗೆ ಆಯ್ಕೆ ಆಗಿದ್ದಾಳೆಪ್ಪ ಅಂದರೆ ನಿಜಕ್ಕೂ ನನಗೆ SSM ಶಾಲೆಗೆ ಧನ್ಯವಾದಗಳನ್ನು ಹೇಳ್ತೀನಿ. ನೋಡ್ರಿ, ಮಕ್ಕಳು ಈ ಒಂದು ಇಂಥ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ನವೋದಯ ಸೈನಿಕ್ ಶಾಲೆಗಳಂತಲ್ಲಿ ಆಯ್ಕೆ ಆಗ್ತಾರಪ್ಪ ಅಂದರೆ ಈ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಮಟ್ಟದಲ್ಲಿ ಬೆಳಲಿಕ್ಕೆ ನೀವೆಲ್ಲರೂ ಈ ಸಂಸ್ಥೆಗೆ ಸಹಕಾರವನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಈ ಒಂದು ಶಾಲೆ ಅಷ್ಟೊಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದೆ. ಪಾಲಕರಿಗೆ ಒಂದೇ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ನಾನು ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠ ಶಾಲೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಇಲ್ಲಿರುವಂಥ ಎಲ್ಲ ಪಾಲಕರು, ಪೋಷಕರು ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು. ನೋಡ್ರಿ, ಪ್ರೀತಿ ಅಂದ್ರೆ ಏನು, ಕರುಣೆ ಅಂದ್ರೆ ಏನು, ವಾತ್ಸಲ್ಯ ಅಂದ್ರೆ ಏನು, ಆ ಮಕ್ಕಳು ಹೇಗಿರಬೇಕು ಅನ್ನೋದನ್ನು ನಿಜವಾಗ್ಲೂ ಹೆಚ್ಚಿನ ಸಮಯವನ್ನು ಮನೆಯಲ್ಲೇ ಕಳೀತಾರ. ಅದಕ್ಕಾಗಿ ಶಾಲೆ ಅಷ್ಟ ಮಗುವಿನ ಬೆಳವಣಿಗೆಗೆ ಸಹಾಯಕ ಆಗೋದಿಲ್ಲ. ಅದರ ಜೊತೆಗೆ ಶಾಲೆಯ ಜೊತೆಗೆ ಪಾಲಕರಾದಂಥ ನೀವೆಲ್ಲರೂ ಆ ಶಿಕ್ಷಣ ಸಂಸ್ಥೆಗೆ ಕೈ ಜೋಡಿಸಿದ್ರಿ ಅಂದರೆ ಇನ್ನಷ್ಟು ಈ ಸಂಸ್ಥೆ ಬೆಳಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕಾಗಿ ಮಕ್ಕಳಿಗೆ ಉತ್ತಮವಾದಂಥ ನೈತಿಕ ಮೌಲ್ಯಗಳನ್ನು ಬೆಳೆಸಿ ಜವಾಬ್ದಾರಿಗಳನ್ನು ತಿಳಿಸ್ರಿ ಮಕ್ಕಳಿಗೆ. ಈ ಒಂದು ಮಕ್ಕಳಿಗೆ ಜವಾಬ್ದಾರಿಯನ್ನು ನೀವು ತಿಳಿಸ್ಕೊಟ್ರಿ ಅಂದ್ರೆ ಮಕ್ಕಳು ಸಣ್ಣ ಪುಟ್ಟ ಕೆಲಸಗಳನ್ನು ನೀವು ಮಾಡೋದನ್ನು ಮಕ್ಕಳಿಗೆ ಹೇಳಿಕೊಟ್ರಿಯಪ್ಪ ಅಂದ್ರೆ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೀತಾರೆ. ಅದಕ್ಕಾಗಿ ಮಕ್ಕಳಲ್ಲಿ ಉತ್ತಮವಾದ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ರಿ, ಜವಾಬ್ದಾರಿಗಳನ್ನು ಬೆಳೆಸ್ರಿ. ಹಾಗೂ ಈ ಒಂದು ಶಾಲೆಯಲ್ಲಿ ಕಲಿಕೆ ಅವರಿಗೆ ಉತ್ತಮವಾದಂಥ ಒಂದು ವಾತಾವರಣವನ್ನು ಕಲಿಸ್ಕೊಡ್ಬೇಕು. ಮಗು ನೋಡ್ರಿ, ಶಾಲೆಗೆ ಬರಬೇಕಾದ್ರೆ ಆರೋಗ್ಯವಾಗಿರ್ಬೇಕಾಗ್ತದೆ, ಅದಕ್ಕೆ ನಿದ್ರೆ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ನೀವೆಲ್ಲ ಪಾಲಕರು ನಿಮ್ಮ ಮಕ್ಕಳಿಗೆ ಸರಿಯಾದ ಆಹಾರ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಕಲಿಸಿದ್ರಿ ಅಂದ್ರೆ ಮಕ್ಕಳ ಮುಂದಿನ ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಗಳಾಗಿ ಬೆಳಲಿಕ್ಕೆ ಸಾಧ್ಯ ಐತಿ. ಹರ ಮುನಿದರೆ ಗುರು ಕಾಯುವನು, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳಿದಾರಲ್ಲ, ಅದೇ ರೀತಿ ಇಲ್ಲಿರುವಂಥ ಎಲ್ಲ ಶಿಕ್ಷಕರು ಮಕ್ಕಳಿಗೆ ನೋಡ್ರಿ, LKG UKG ಮಕ್ಕಳು ಕನ್ನಡ ಇಂಗ್ಲೀಷ್ ಓದ್ತಾರಂದ್ರೆ ಈ ಶಾಲೆ ಎಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದೆ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ. ನಾವು ಬೆಂಗಳೂರಂಥ ನಗರಗಳಲ್ಲಿ ಈ ಲಕ್ಷ ಕೊಟ್ಟು ನಾವು ಎಜುಕೇಷನನ್ನು ಕೊಡಿಸ್ತಾ ಇದ್ದೀವಿ. ಇಲ್ಲಿ ಅಂಥದ್ದು ಏನೂ ಇಲ್ಲ, ಹಣದ ಒಂದು ವೆಚ್ಚನೇ ಇಲ್ಲ. ಅತ್ಯಂತ ಕಡಿಮೆ ಮಟ್ಟದಲ್ಲಿ ನಿಮ್ಮಿಂದ ಹಣವನ್ನು ಇಸ್ಕೊಂಡು ಈ ಒಂದು ಶಿಕ್ಷಣವನ್ನು ಅಂತ ಕೊಡುವಂಥ ಈ ಒಂದು ಸಂಸ್ಥೆ. ಅದಕ್ಕಾಗಿ ಈ ಸಂಸ್ಥೆ ಇಷ್ಟೊಂದು ಬೆಳಿಲಿಕ್ಕೆ ನೋಡ್ರಿ, ಇಂಥ ಒಂದು ಶಿವ ಸರ್ ಅಂತ ಗುರುಗಳನ್ನು ನಾವು ನೋಡಿ ಕಲಿಬೇಕು. ಆ ಗುರುಗಳು ಎಂಥ ಶಿಕ್ಷಕರು ಎಂಥ ಬೀಜವನ್ನು ಬಿತ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಮಗೆ ಖುಷಿ ಅನಿಸುತ್ತೆ. ಇಂಥ ಒಂದು ದೊಡ್ಡ ಸಂಸ್ಥೆಯನ್ನು ಬೆಳೆಯುವಂಥ ಶಿಷ್ಯರನ್ನು ಈ ನಮ್ಮ ಗುರುಗಳು ನಿರ್ಮಾಣ ಮಾಡ್ತಾರಂದ್ರೆ ಅವರನ್ನು ನಾವು ಪ್ರತಿದಿನ ನೆನಲೇಬೇಕು. ಒಬ್ಬ ವ್ಯಕ್ತಿ ಸಾಧನೆ ಮಾಡಲಿಕ್ಕೆ ಏನಾದರೂ ಸಾಧನೆ ಮಾಡಿದಾನಂದ್ರೆ ಅಲ್ಲಿ ಗುರುವಿನ ಒಂದು ಮಹತ್ವ ಭಾಳ ಐತಿ. ಅದಕ್ಕಾಗಿ ನೀವೆಲ್ಲರೂ ಶಿಕ್ಷಕರಿಗೆ ಮಕ್ಕಳಾದಂಥವರು ಗೌರವ ಕೊಡ್ರಿ. ಈ ಸಂಸ್ಥೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ. ಒಂದು ಸಂಸ್ಥೆಯನ್ನು ಬೆಳೆಸೋದು ಅಂದರೆ ಸಾಮಾನ್ಯದ ಕೆಲಸ ಅಲ್ಲ. ಎಷ್ಟೊಂದು ಸಮಸ್ಯೆಗಳು ಬರ್ತಾವು. ಆ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಇಂಥ ಒಂದು ದೊಡ್ಡ ಮೈದಾನವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಿರೋದು ನಿಜಕ್ಕೂ ಈ ನೋಡ್ರಿ, ಒಂದು ಶಾಲೆಯನ್ನು ಬೆಳೆಸ್ಬೇಕಾದ್ರೆ ಒಬ್ಬ ವ್ಯಕ್ತಿ ಪರಿಶ್ರಮ ಪಡ್ತಾನೆ. ಆದರೆ ಈ ನಾಲತ್ತೂಡು ಪಟ್ಟಣದಲ್ಲಿ ನಮ್ಮ ಇಡೀ ಕುಟುಂಬ, ಗಂಗನಗೌಡರ ಇಡೀ ಕುಟುಂಬ ಈ ಶಾಲೆಯನ್ನು ಬೆಳೆಸೋದಕ್ಕಾಗೆ ಪಣ ತೊಟ್ಟು ನಿಂತೈತಿ. ಅದಕ್ಕಾಗಿ ಆ ಇಡೀ ಕುಟುಂಬಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈ ಮುಖ್ಯವಾಗಿ ಎಲ್ಲ ಉತ್ತಮವಾದ ಪ್ರಜೆಗಳನ್ನು ನಿರ್ಮಾಣ ಮಾಡಿ ನಮ್ಮ ಸಮಾಜಕ್ಕೆ ಈ ಶಿಕ್ಷಣ ಸಂಸ್ಥೆಯ ಮೂಲಕ ಕೊಡಲಿ ಅಂತ ಹೇಳ್ತಾ ನನ್ನೆಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಬಸವೇಶ್ವರ ಮಹಾರಾಜ್ ಕಿ, ಶರಣವೀರೇಶ್ವರ ಮಹಾರಾಜ್ ಕಿ. ಸುಮ್ಕುಂದ್ರೆ 2 ನಿಮಿಷ ಬಳತ್ ಬಂದಿದ್ರೆ 1 ತಾಸು. ಯದ್ಭಾಸ ಭಾಸತೆ ವಿಶ್ವಂ ಯತ್ಸುಖೇ ನಾನಾ ಮೋದತೆ ನಮಸ್ತಸ್ತೆ ನಮಸ್ತಸ್ತೆ ಗುಣಾತೀತ ವಿಭವಾಯು ಪರಾತ್ಮನೆ. ಬಸವಾದಿ ಶಿವಶರಣರನ್ನು, ಈ ನಾಡಿನ ಶ್ರೇಷ್ಠ ಶರಣ ದಂಪತಿಗಳನ್ನು ನೆನೆದುಕೊಂಡು ಈ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸಹೋದರರಾದ ಪರಮ ಪೂಜ್ಯ ಗುರುಸ್ವಾಮಿಗಳ ಹಿರೇಮಠ ಇವರ ಪಾದಗಳಲ್ಲಿ ಶರಣೆಂದು
ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಣ ಇಲಾಖೆಯವರೇ, ಪಟ್ಟಣ ಪಂಚಾಯಿತಿಯ ಸಹೋದರಿಯಾದ ಅಧ್ಯಕ್ಷರೇ, ನಮ್ಮ ಬೆಳಗಲ್ ಸರೇ, ಬಸವರಾಜ್ ಅವರೇ, SSM ಶಾಲೆಯ ಮುಖ್ಯ ಗುರುಗಳು, ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಶಾಲಾ ಸಿಬ್ಬಂದಿಗಳು, ಪಾಲಕರಲ್ಲಿ, ಮಕ್ಕಳಲ್ಲಿ ಶರಣಾರ್ಥಿಗಳು, ಇವತ್ತು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದರು. ಮತ್ತು ನೀವು ಕಾರ್ಯಕ್ರಮ ಮಾಡೋದಕ್ಕೆ ಹೆಮ್ಮೆ ಎಷ್ಟು ಆಗ್ಯದಂದ್ರೆ ಅದಕ್ಕಿಂತಲೂ ನಮಗೊಂದು ಏನು ಹೆಮ್ಮೆ ಅಂದರೆ ಈ ಶಾಲೆಯ ಅಡಿಗೆಲ್ಲ ಸ್ಥಾಪನೆ ಮಾಡಿದ್ದು ನಮ್ಮ ಇಂಗ್ಲೇಶ್ವರ ಸ್ವಾಮಿಗಳು, ನಮ್ಮ ಗುರುಸ್ವಾಮಿ ಅಣ್ಣವರು, ನಾವು ಅಡಿಗೆಲ ಸ್ಥಾಪನೆಯನ್ನು ನಾವೇ ಮಾಡಿದ್ವಿ ಮತ್ತು ಪೂಜೆಗೂ ನಾವೇ ಮಾಡಿದ್ವಿ. ನಾವು ಅಡಿಗೆಲ ಸ್ಥಾಪನೆ ಮಾಡಿ ಪೂಜೆ ಮಾಡಿರ್ತಕ್ಕಂಥ ಶಾಲೆ ಇಷ್ಟೊಂದು ಅದ್ಭುತವಾಗಿದೆ ಅಂತೇಳಿ ನಮಗ ಒಂದು ರೀತಿ ಸಂತೋಷ ಆಗೈತದೆ. ಮತ್ತು ಇಲ್ಲಿ ಇವತ್ತು ವಿದ್ಯಾರ್ಥಿಗಳಲ್ಲಿ ಹೇಳೋದೇನೆಂದರೆ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಶಿಕ್ಷಣ ಮತ್ತು ಸಂಸ್ಕಾರ ಇವು ಬದುಕಿನ ಮೂಲ ಮಂತ್ರಗಳು. ಶಿಕ್ಷಣ ಬದುಕನ್ನು ಕಲಿಸ್ತದೆ. ಶಿಕ್ಷಣ ಮನುಷ್ಯನನ್ನು ಎಡುವುದಕ್ಕೆ ಬಿಡಂಗಿಲ್ಲ, ಸಂಸ್ಕಾರ ಮನುಷ್ಯನನ್ನು ಕೆಡುವುದಕ್ಕೆ ಬಿಡಂಗಿಲ್ಲ. ಮತ್ತೆ ಇಲ್ಲಿ ಗುರುಗಳನ್ನು ಕರೆಸಿ ಗುರುವಂದನ ಯಾಕೆ ಮಾಡಿದ್ರಪ್ಪ ಅಂದ್ರ, ನೀವು ವಿದ್ಯಾರ್ಥಿಗಳು ಇವತ್ತೇ ಪ್ರತಿಜ್ಞೆ ಮಾಡಿಕೊಳ್ರಿ, ಶಿವ ಸರ್ ಅವ್ರ ಕೈಯಲ್ಲಿ ಕಷ್ಟಪಟ್ಟು ಶಾಲೆಯನ್ನು ಕಲಿತು ವಿದ್ಯೆಯನ್ನು ಕಲಿತು ಇವತ್ತು ಅವರು ಶಾಲೆ ವಿದ್ಯಾಸಂಸ್ಥೆಯನ್ನು ಮಾಡಿ ತಮ್ಮ ಕಲಿಸಿರ್ತಕ್ಕಂಥ ಗುರುಗಳನ್ನು ಇಲ್ಲಿ ಕರೆಸಿ ಗೌರವದ ಸನ್ಮಾನ ಯಾವ ರೀತಿ ಮಾಡಿದ್ರು, ಮುಂದೊಂದು ದಿವಸ ಇವತ್ತೇ ನೀವು ಮನಸ್ಸಿನಲ್ಲಿ ತೀರ್ಮಾನ ಮಾಡ್ರಿ, ನೀವು ಕಷ್ಟದಿಂದ ವಿದ್ಯೆಯನ್ನು ಕಲಿತು ಸಂಸ್ಕಾರವನ್ನು ಕಲಿತು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಇಲ್ಲಿ ನಿಮಗೆ ಕಲಿಸಿರ್ತಕ್ಕಂತಹ ಶಿಕ್ಷಕರನ್ನ ಗುರುಮಾತೆಯರನ್ನ ಕರೆಸಿ ನಾವು ಕೂಡ ಗುರುವಂದನೆ ಮಾಡ್ತೀವಿ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಳ್ರಿ. ಅದು ಶರಣನ ಆಶೀರ್ವಾದ ನಿಮಗೆ ಯಾವಾಗಲೂ ಇರ್ತದೆ. ಅದಕ್ಕೆ ಇದು ಮಾಡಿದ ಕಾರಣ ಅದೇ. ಇದು ಶಾಲೆ ಸಂಸ್ಥೆಯನ್ನು ದೊಡ್ಡ ಕಟ್ಟಬೇಕಾದ್ರೆ ಎಲ್ಲ ಕುಟುಂಬಸ್ಥರು ಇಲ್ಲಿ ಕಷ್ಟಪಟ್ಟರು. ಅದಕ್ಕಾಗಿ ಇದು ಮಗು ಯಾರು ನೋಡ್ರಿ, ಇದು ಪಾಲಕರು ಬಂದು ತಗೊಂಡ್ರಿ ಈ ಮಗುನ. ಈ ಶಾಲೆಗೆ ಆ ಶರಣರ ಆಶೀರ್ವಾದ ಮತ್ತು ಬೀಳ್ಕೊಡೆ ಆಗಿರ್ತಕ್ಕಂಥ ಹೋಗುವ ಮಕ್ಕಳು ಎಲ್ಲರೂ ಇಲ್ಲಿ ಕಲಿಸಿರ್ತಕ್ಕಂಥ ಗುರುಮಾತೆಯರಿಗೆ, ನಿಮ್ಮ ಎಲ್ಲ ಗುರುಗಳಿಗೆ ಅವರ ಕೀರ್ತಿಯನ್ನು, ಶಾಲೆಯ ಕೀರ್ತಿಯನ್ನು ತರುವಂಥ ಕೆಲಸ ಮಾಡಲಿ. ಇಲ್ಲಿಂದ ಹೋಗ್ತಕ್ಕಂಥ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗತಕ್ಕಂಥ ಎಲ್ಲ ಮಕ್ಕಳಿಗೆ ಆ ಆಯುಷ್ಯಾರೋಗ್ಯ ಭಾಗ್ಯ, ಒಳ್ಳೆ ವಿದ್ಯೆಯನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತೇಳಿ ಇವತ್ತು ಮಾತನಾಡುವಂಥ ಸಂದರ್ಭ ಅಲ್ಲ. ನೀವೆಲ್ಲ ಕಾಯ್ತಿರೋದು ಡ್ಯಾನ್ಸ್ಗೋಸ್ಕರ ನಮ್ಗೆ ಗೊತ್ತದಂತೇಳಿ ಈ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ಈ SSM ಶಾಲೆ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಎರಡು ಮಾತುಗಳನ್ನ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಂಗಪ್ಪ ಅಂದ್ರೆ ಈಗ ದೊಡ್ಡ ಜಾತ್ರೆ ಬಂದಂಗೆ ಆಗೈತಿ ಈಗ ನಾವು. ಯಾಕಂದ್ರೆ ಜಾತ್ರೆ ಕಾರ್ಯಕ್ರಮ ಇರ್ತಲ್ಲ ಆ ರೀತಿ ಆಗೈತಿ ಈಗ. ಯಾಕಂದ್ರೆ ನೀವು ಈಗ ಡ್ಯಾನ್ಸ್ ನೋಡ್ಬೇಕು ಮತ್ತು ಹಾಡಕ್ಕೆ ಕೇಳ್ಬೇಕಂತ್ರಿ. ಈಗ ಈ ಗುರುಗಳಿವರು ಆಯಿತು, ನಮ್ಮ ಬ್ರದರ್ ಆಯ್ತು, ಯಾರಾದರೂ ಮಾತಾಡ್ತಾರ ನೀವು ಬೇಸರ ಆಗೈತಿ. ಈಗ ಯಾವಾಗ ಇವ್ರು ಬಿಟ್ಟು ವೇದಿಕೆ ಬಿಟ್ಟು ಹೋಗ್ತಾರಪ್ಪ ಅನ್ನೋ ನಿಮಗಾಗೈತಿ. ಈಗ ಏನಪ್ಪ ಅಂದ್ರೆ ಅಗಳೇ ಸರು ಸನ್ಮಾನ ಮಾಡಿದರು, ನಮ್ಮ ಅಂಬರೀಶ್ ಸರು ಹಾಗೂ ಶಿವ ಸರು, ರಾಜು ಸರು ಮತ್ತು ಇವರೆಲ್ಲ ನಮ್ಮ ಶಿಷ್ಯರು. ಹೆಂಗೆ ಶಿಷ್ಯರ ಮನೆ ಗುರುಗಳು ನಾವೇ ಅವ್ರಿಗೆ. ಇದು ಶಾಲೆ ಫಸ್ಟಿಗೆ ಇಲ್ಲಿ ಜಾಗ ತೊಗೊಂಡಾಗ ಇಲ್ಲಿ ಏನೈತಪ್ಪ, ಇದು ಏನು ಮಾಡ್ತಾರೆ ಸರ್ ಅಂತಿದ್ವಿ ನಾವೆಲ್ಲ. ಈಗ ಶಾಲೆ ನೋಡಕ್ಕೆ ನಿಂತ್ರ ಇದೇ ಒಂದು ವರ್ಷದಾಗ ಇಷ್ಟೆಲ್ಲ ಆಡಂಬರಾದ್ರೆ ಇದು ಎಲ್ಲಿ ನೋಡಿಲ್ಲ. ನಾನು ಎಲ್ಲ ಕಡೆ ಹೋಗ್ತೀನಿ, ಖರೆ ಈ ರೀತಿಯಾದ ಶಾಲೆ ಎಲ್ಲಿ ನೋಡಿಲ್ಲ. ಅಗಳೇನೈತಿ 18 ಮಂದಿ ನವದುರ್ಗಿಯವ್ರು ಕುಂತಂಗೆ ಕೂತಿದ್ರು, ಟೀಚರ್ ಸ್ಟಾಫು ನೋಡ್ರಿಲ್ರಿ. ಅಗಳೇ ಕುರ್ಚಿ ಹಾಕಿ ಕುಂತು ಅವ್ರಿಗೆ ಸನ್ಮಾನ ಮಾಡಿದ್ರು ಅವರು. ನವದುರ್ಗಿಯರು ಇದ್ದ ಜಾಗದಾಗ ಏನೂ ಆಗೋದಿಲ್ಲ. ಈಗ ಮತ್ತು ಅದು ಮತ್ತು ದೇವಿ ಆರಾಧಕರು ನಮ್ಮ ಕಣಕಲ್ ಗುರುಮೂರ್ತಿಯವರು ಮತ್ತು ಅವರು ಇಲ್ಲಿ ಬಂದು ಹೋಗ್ಯಾರಂದ್ರೆ ಅದು ಎಲ್ಲ ರೀತಿಯೂ ಇಲ್ಲಿ ಶಾಲೆ ಅದ್ಭುತವಾಗಿ ನಡೀತೈತಿ. ಯಾಕಂದ್ರೆ ಹಿಂದೆ ಅವ್ರಿಗೆ ಅವ್ರ ಮನಸ್ಸು ಹಂಗೈತಿ. ಶಿವ ಸರ್ ಆಯ್ತು, ಅಂಬರೀಶ್ ಸರ್ ಆಯ್ತು, ರಾಜು ಸರ್ ಆಯ್ತು, ಅವ್ರ ಮನಸ್ಸಿದ್ದಂಗೆ ಮಾರ್ಗ ಐತಿ. ಹಿಂದೆ ಶರಣರ ಆಶೀರ್ವಾದ ಐತಿ, ಗುರುಗಳ ಆಶೀರ್ವಾದ ಐತಿ. ಅವರಿಗೆ ಈ ಶಾಲೆ ಯಶಸ್ವಿಯಾಗಿ ಇನ್ನ ಅಗ್ದಿ ಅದ್ಭುತವಾಗಿ ನಡೀತದೆ ಅಂತ ಹೇಳಿ ನಮ್ಮ ಮನಸ್ಪೂರ್ವಕವಾಗಿ ಅವ್ರಿಗೆ ಹೇಳ್ತೀನಿ. ಅದೇ ರೀತಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತೀನಿ. ಮತ್ತು ಎಲ್ಲ ರೀತಿಯಾದ ಇಲ್ಲಿ ಮಕ್ಕಳು ಆಯಿತು ಮತ್ತು ಅವರ ತಾಯಿಯಂದರಾಯಿತು ಎಲ್ಲರಿಗೂ ನನ್ನ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಎರಡು ಮಾತುಗಳನ್ನು